ಆ್ಯಂಡ್ ನಾನು ಒಂದು ಇಷ್ಟು ಜನ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡುವಾಗ ನನಗೆ ನಿನಗೋಸ್ಕರ ಸಿನಿಮಾದೊಂದು ದರ್ಶನ್ ನೀವು ಆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಅದು ನಿಮ್ ನಂಬ್ತಿರೋ ಇಲ್ವೋ, ಸಚ್ಚ ಲವ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ. ನಾನು ಒಂದು ಪಾರ್ಟಿ ಹೋಸ್ಟ್ ಮಾಡ್ತೀನಿ ಸೀನಲ್ಲಿ, ಅಂದ್ರೆ ಸಿನಿಮಾದಲ್ಲಿ. ನಾನು ಕಾಶಿ ಒಂದು ಪಾರ್ಟಿ ಹೋಸ್ಟ್ ಮಾಡ್ತೀವಿ. ರುಚಿತಾ ಪ್ರಸಾದ್ ಅವರು, ದರ್ಶನ್ ಮತ್ತೆ ನವೀನು, ಆಮೇಲೆ ನವೀನ್ ಭಾವನಾ ಪಾಣಿ. ಸೊ ಇವ್ರು 4 ಜನನ ಇನ್ವೈಟ್ ಮಾಡ್ತೀನಿ. ಆಮೇಲೆ ಪಂಜಾಬಿಲಿ ಕಾಮ್ಯಾ ಪಂಜಾಬಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ. ಅವಳು ಶಿ ಕಮ್ಸ್ ಅಸ್ ದ ಐಟಮ್ ಡಾನ್ಸರ್, ಅಂದರೆ ಆ ಪಾರ್ಟಿ ಡಾನ್ಸ್ ಮಾಡೋಕ್ಕೆ ಅಂತ ಬರ್ತಾರೆ. ಸೊ ಅವ್ರೇನು ಒಂದು ಸೀಕ್ವೆನ್ಸ್ ಏನು ಮಾಡಿದ್ರು ಅಂದರೆ, ನಾನು ಕಾಶಿ ಡಾನ್ಸ್ ಮಾಡೋದ ಹಿಂಗೆ ಎಳಿತಾರೆ ಏನೋ ಮಾಡ್ತಾರೆ, ಹಿಂಗೆ ತಿರುಗ್ತಾರೆ. ನಾನು ಕ್ರೇಜು ಡಾನ್ಸು ಅಂದರೆ, ನಾನೇನು ಡಾನ್ಸರ್ ಅಲ್ಲ, ಬಟ್ ಐ ಲವ್ ಡಾನ್ಸಿಂಗ್. ನೀವು ಡಾನ್ಸ್ ಮಾಡಿದ್ರೆ ಡಾನ್ಸ್ ಮಾಡ್ತೀನಿ ನಾನು, ಹಂಗೆ ಐ ಆಮ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ನನಗೆ ಡಾನ್ಸ್ ಇದೆ ಅಂದ್ಬಿಟ್ರು, ಏನು ಬೆಳಗ್ಗೆಯಿಂದ ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ ನಾನು, ಡಾನ್ಸ್ ಇದೆ ಅಂತ. ಈ ಮೆತ್ತಿಗೆ ಕಾಶಿ ಏನು ಮಾಡ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಅದೇನದ ಸಯ್ಯ ಡಾನ್ಸ್ ಎಲ್ಲ ಏನು ಬೇಡ ನಮ್ದೆಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ನಮಗೆ ಕೋಪ ಬಂದ್ಬಿಟ್ಟಿತ್ತು ಕಾಶಿ ಸರ್ ಹತ್ರ ಹೋಗಿ, ಬಿಕಾಸ್ ಈಸ್ ಆಲ್ಸೋ ವೆರಿ ನೈಸ್ ಫ್ರೆಂಡ್ ಆಫ್ ಮೈನ್. ಅಂದರೆ ತುಂಬ ವರ್ಷ ಕೆಲಸ ಮಾಡಿದ್ದೀನಿ ಕಾಶಿ ಸರ್ ಜೊತೆ. ಸೊ ಹಂಗೆ ಕಾಶಿ ಸರ್ ಹತ್ರ ಫುಲ್ ಜಗಳ ಬಂತು. ಸರ್ ನಿಮ್ಗೆ ಮಾಡಿಲ್ಲ ಅಂದರೆ ನಿಮ್ಮಿಂದ ನೋಡಿ ನನಗೂ ಕ್ಯಾನ್ಸಲ್ ಮಾಡ್ಬಿಟ್ರು. ನನಗೆ ಹೋಗಮ್ಮ ಅದೇನಮ್ಮ ಡಾನ್ಸ್, ನನಗೆಲ್ಲ ನನ್ನ ಡಾನ್ಸ್ ಬರಲ್ಲ, ನೀವು ಇವಳಿಗೆ ಮಾಡಿಸಿ, ಇವಳು ತುಂಬ ಚೆನ್ನಾಗಿ ಇವಳಿಗೆ ಮಾಡಿಸಿ. ಅದು ಹೆಂಗೆ ಕಪಲ್ ಅಂತ ಆದಮೇಲೆ ನಾನು ಒಬ್ಬಳಿಗೆ ಡಾನ್ಸ್ ಮಾಡಿಸ್ಬಿಡ್ತಾರೆ. ನಾನು ನಿಮ್ಮಿಂದ ನಂದು ಕ್ಯಾನ್ಸಲ್ ಆಯಿತು ಅಂತ ಫುಲ್ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಂಗೆ ಊಟನೂ ಬೇಡ ಏನೂ ಬೇಡ ಅಂತ. ಅಂದರೆ ಐ ವಾಸ್ ಲೈಕ್ ಮಗು ಥರ ಆಟ ಮಾಡ್ಕೊಂಡು ಕೂತಿದ್ದೆ. ಯು ವಿಲ್ ನಾಟ್ ಬಿಲೀವ್, ದರ್ಶನ್ ಬಂದು ನನ್ನ ಎತ್ಕೊಂಡು ಹೋದ್ರೆ ಲಿಟ್ರಲಿ ಹಿ ಲಿಫ್ಟೆಡ್ ಮೀ ಲೈಕ್ ದಿಸ್. ಆ ಪ್ರೆಸ್ ಮೀಟಲ್ಲಿ ಲಿಫ್ಟ್ ಮಾಡಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಅವ್ರು ನನ್ನ ಜೊತೆ ಡಾನ್ಸ್ ಎಲ್ಲ ಮಾಡಿ, ಅದೇನು ಸಿನಿಮಾಲಿ ಇದೆಯೋ ಇಲ್ವೋ ಅದು ಡಿಫ್ರೆಂಟ್, ಡಾನ್ಸ್ ಮಾಡಿ ಫುಲ್ ಹಾಡು ಹಾಕ್ರೆ ಡಾನ್ಸ್ ಮಾಡ್ರೋ ಅಂತೆಲ್ಲ ಫುಲ್ ನನ್ನ ಜೊತೆ ಡಾನ್ಸ್ ಎಲ್ಲ ಮಾಡಿ, ನಾನು ಫುಲ್ ಖುಷಿಯಾಗೆಲ್ಲ ಡಾನ್ಸ್ ಮಾಡಿ ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ಅವ್ರಿಗೇನು ನಾನು ಬೇಜಾರು ನಾನು ಬೇಜಾರು ಮಾಡ್ಕೋತೀನಿ, ಯಾಕೆ ಅವ್ರ ಥರ ಕೆಡಿಸ್ಕೊಬೇಕು ಅಲ್ವಾ? ನಾಟ್ ನೆಸೆಸರಿ. ಹೌದು ಪಾಪ.